ಮಾಡ್ತೇನೆ ಅಂತ ನೆನ್ಸ್ಕೊತಾ ಇದ್ದ. ನಾನು ಹೇಳಿದೆ, ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್, ನಾವು ಹುಟ್ಟಿರೋದು, ನಾವು ಸಾಯೋದು, ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ. ಈಗ ನನಗೆ ಈಗ ಬಾಲಕೃಷ್ಣನ್ಗೆ ಚಕ್ರವಾಳಿ ಅಲ್ಲ, ಹುಲಿಗಡ್ಡೆ ಬಾಲಕೃಷ್ಣ, ಇಸಿ ಬಾಲಕೃಷ್ಣ ಅಂತ ಮರಲಿಕ್ಕೆ ಸಾಧ್ಯನಾ? ನನ್ನ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದಾಡ್ಲಿಕ್ಕೆ ಸಾಧ್ಯನಾ? ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅಂತ ತೆಗೆದಾಡ್ಲಿಕ್ಕೆ ಸಾಧ್ಯನಾ? ಹಂಗೆ ನಮ್ಗೆ ಕೊಟ್ಟಂತ ಹಿರಿಯರು, ಕೆಂಪೇಗೌಡ ಕಟ್ಟಂತ ಬೆಂಗಳೂರು, ಆ ಬೆಂಗಳೂರು ಜಿಲ್ಲೆಯ ಪರಂಪರೆನ ನಾವ್ ಯಾಕೆ ಕಳ್ಕೋಬೇಕು? ಅದಕ್ಕೆ ದೊಡ್ಡ ಹೋರಾಟ ಮಾಡಿದೆ, ನಮ್ಮ ಹೆಸರು ಇತಿಹಾಸ ಉಳಿಬೇಕು ಅಂತ. ಆದ್ರೆ ಜನತಾದಳದ ನಾಯಕರುಗಳು ಹೋಗಿ ಬೇಲೆಯಲ್ಲಿ ಹೇಳಿಲ್ಲ ಕೊಡಕ್ ಆಗಲ್ಲ ಅಂತ ಹೇಳಿ ಬರದ್ದು. ನಮಗೆ ವಿದ್ಯೆ ಗೊತ್ತಿಲ್ವೇ? ನೀವು ಕೊಟ್ಟಂತ ಶಕ್ತಿ, ನಿಮ್ಗೆ ಕೊಡಬೇಕಾದಂತ ಋಣ ನಿಮ್ಮ ಇತಿಹಾಸ, ನಿಮ್ಮ ಪ್ರತಿಯೊಂದು ಜಮೀನು ಕೂಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ. ಎಲ್ಲಿದ್ದೆ ನಾನು? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಸದಸ್ಯನಿದ್ದೆ, ಬೆಂಗಳೂರಿನಲ್ಲಿದ್ದೆ. ನಮ್ಮ ರೇವಣ್ಣ ಬೆಂಗಳೂರು ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ನಾನು ಬೆಂಗಳೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ಅದನ್ನು ನಾವು ಯಾರು ಹೆಸರು ಕಳ್ಕೊಳಕ್ ಸಾಧ್ಯನಾ? ಇಡೀ ಪ್ರಪಂಚದಲ್ಲಿ ಎಲ್ಲೋದು ಕೂಡ ನಿಮ್ಮ ಆಸ್ತಿಗಳು ಬೆಂಗಳೂರಲ್ಲಿದೆ ಅಂತ ಹೇಳ್ತಾರೆ. ನಿಮ್ಮ ಆಸ್ತಿ ಮೌಲ್ಯ ಹೆಚ್ಚಾಗ್ತದೆ. ಪಾಪ ಏನು ನಮ್ಮ ಕುಮಾರಣ್ಣ ಬೇಕಾದಷ್ಟು ಸ್ಟ್ರೈಕ್ ಮಾಡ್ಸಕ್ ಪ್ರಯತ್ನ ಮಾಡಿದ್ರು. ಕುಮಾರಣ್ಣ, ನಾನ್ ಕೇಳೋದಿಷ್ಟೇ, ನೀ ಹಾಸನದಿಂದ ಬಂದು ಬೆಂಗಳೂರಿಗೆ ರಾಮನಗರ ಬಂದು ಆಸ್ತಿ ತಗೊಳ್ಳಿದೆ, ಇಲ್ಲಿ ಬಂದು ರಾಮನಗರ ರಾಜಕಾರಣ ಮಾಡಲಿಲ್ವೇ? ನೀವು ನಿಮ್ಮ ತಂದೆಯವರು ನಾವೇನ್ ಬೇಜಾರು ಮಾಡ್ಕೊಳ್ಳಿಲ್ಲ. ಆದ್ರೆ ನಿಮ್ಮ ಆಸ್ತಿ ಅಲ್ಲೇ ತಗೋಬೇಕಲ್ಲ, ಇದ್ಯಾಕೆ ತಗೊಂಡ್ರಿ? ನಿಮ್ಮ ಬದುಕನ್ನ ಹೇಳಿಕೆ ಮಾಡ್ಕೋಬೇಕು ಅಂತ. ಹಂಗೆ ಈ ಜನ ಇಲ್ಲಿ ಹುಟ್ಟಿರೋರು ಅವರ ಬದುಕನ್ನ ಹೇಗೆ ಮಾಡ್ಕೊಳ್ಬೇಕು, ಅವರ ಬದುಕಿನಲ್ಲಿ ಹೊಸ ರೂಪ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಹೆಸರನ್ನ ಇವತ್ತು ಉಳಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಆದ್ರಿಂದ ಇವತ್ತು ಅನೇಕ ಅಭಿವೃದ್ಧಿ ಸತ್ಯಕಾಲದಿಂದ ಸುಮಾರು 90 ಕೋಟಿ ವೆಚ್ಚದಲ್ಲಿ ಇವತ್ತು ಮಾಗಡಿ ಭಾಗದ ಸುಮಾರು 44 ಕೆರೆಗಳಿಗೆ ವೈದ್ಯಗುಡ್ಡ ಮುಖಾಂತರ ತುಂಬಾ ಯೋಜನೆಯನ್ನ ಈಗಾಗಲೇ ಟೆಂಡರ್ ಈಗಾಗಲೇ ಕರೆದಿದ್ದೇವೆ. ಮಂಜುಮಲೆ ಜಲಾಶಯ ಕೆಳಭಾಗದಲ್ಲಿ 13.5 ಕೋಟಿ ವೆಚ್ಚದ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. 35 ಕೋಟಿ ವೆಚ್ಚದ ಅನೇಕ ರಸ್ತೆಗಳು, ಚರಂಡಿಗಳಿಗೆ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇವೆ. ನನ್ನ ಇಲಾಖೆಯಲ್ಲಿ ಈಗಾಗಲೇ 100 ಕೋಟಿಗಳನ್ನ ಕೊಟ್ಟಿದ್ದೇವೆ. ಶ್ರೀರಂಗ ಯೋಜನೆ ಯಾರು ಮಾಡಿದ್ರು? ನಮ್ಮ ಸರ್ಕಾರ, ಸಿದ್ದರಾಮಯ್ಯವರು. ನಾವು ಎಲ್ಲ ನಿಂತ್ಕೊಂಡು ಡಿ ಕೆ ಸುರೇಶ್ ಅವರ ಒತ್ತಡವನ್ನ ಗಮನದಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ಇಂಥ ಅನೇಕ 100 ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲೇ ಅಭಿವೃದ್ಧಿ ಕೆಲಸ ನೀವೆಲ್ಲ ಗಮನಿಸಿದ್ದೀರಿ. ಇಂಥ ಭವ್ಯವಾದಂತ ಕಾಮಗಾರಿಗಳನ್ನ ಮೊನ್ನೆ ಬೀದರ್ ಹೋಗಿದೆ 2,000 ಕೋಟಿ ರೂಪಾಯಿ, ಗುಲ್ಬರ್ಗಕ್ಕೆ 5,000 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ. ಮೈಸೂರಿನಲ್ಲಿ ಮಂಡ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಕಡೆ ಈ ರೀತಿ ಮಾಡಿದ್ದೇವೆ. ನಮ್ಮ ಸ್ನೇಹಿತರು ವಕೀಲರು ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಬಾಲಕೃಷ್ಣ ಅವರು ಮಾತಾಡಿದ್ದೀವಿ. ನೀವು ಅವ್ರ ಜೊತೆ ಇರಿ ಅಷ್ಟೇ, ನಿಮ್ ಕೆಲಸ ನಮ್ಗಿರ್ಲಿ, ಮಿಕ್ಕಿದ್ ಬಿಡಿ. ನಾವು ಆ ಕೆಲಸ ನಾವು ಮಾಡ್ಕೊಡ್ತೇವೆ. ಒಟ್ಟಾಗಿ ಸೇರಿ ನೀವೆಲ್ಲ ಸೇರಿ ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕೆಲಸ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು 40,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಇದೇನಾದ್ರು ಬಿಜೆಪಿಯವರು ಮಾಡಿದ್ರಾ? ದಳದವರು ಮಾಡಿದ್ರಾ? ಇಂಥ ಕಾನೂನು ತೆಗೆದುಕೊಂಡು ಬಂದಿದ್ರಾ? ಇವತ್ತು ಏನು 30 ವರ್ಷದಿಂದ ಏನು ಒಳಮೀಸಲಾದ ಜಾಗದಲ್ಲಿ ಹೋರಾಟ ನಡೀತಾ ಇತ್ತು, ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೇವೆ. ಇಡೀ ರಾಷ್ಟ್ರ ನಮ್ಮನ್ನು ನೋಡ್ತಾ ಇದೆ. ಯಾವ ಸರಳತೆಯಲ್ಲಿ ಇವತ್ತು ಲಂಬಾಣಿ ಜನಾಂಗ ಇರ್ಬೋದು, ಬೋಳಿ ಜನಾಂಗ ಇರ್ಬೋದು,
ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿರುವಂತ ಎಲ್ಲ ವರ್ಗದವರು ಕೂಡ ಸರ್ವರಿಗೂ ಸಮಪಾಲು ಅಂತ ಹೇಳಿ ಅವ್ರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಈ ರೇಷ್ಮೆಯ ನಾಡು ನಮ್ಮ ರಾಮನಗರ. ಹೆಚ್ಚಿಗೆ ರೇಷ್ಮೆ ಒಳ್ಳೆ ಬೆಲೆ ಇದೆ, ಬೆಳೆಯಿದೆ. ಒಳ್ಳೆ ಬೆಳೆಯಿಂದ ಇವತ್ತು ಹೈನುಗಾರಿಕೆ ಇದೆ. ಮಿಲ್ಕು ಸಿಲ್ಕು ನಮ್ಮ ಜಿಲ್ಲೆಯಲ್ಲಿ ಬಹಳ ಉತ್ತಮವಾಗಿದೆ. ತರಕಾರಿ ಬೆಳೆಯಲ್ಲಿ ಬೆಂಗಳೂರಿಗೆ ಶಕ್ತಿಶಾಲಿಯಾದಂತಹ ತರಕಾರಿ ಇವತ್ತು ಸಿಗಲಿ, ಅದಕ್ಕೆಲ್ಲ ತರದಲ್ಲೂ ಕೂಡ ನಾವು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ಬಾಲಕೃಷ್ಣ ಅವರ ಹೋರಾಟ ಇವತ್ತು ಅಲ್ಲೂ ಕೂಡ ಬಿಡದಿ ಹೋಗುತ್ತದೆ. ಅನೇಕ ಯೋಜನೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನ ಮಾಡಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನಗರನ್ನ ಮಾಡಬೇಕು, ಬೆಂಗಳೂರಿನ ಒಂದು ಭಾಗವಾಗಿ ಇರಬೇಕು, ಅಲ್ಲಿಗೆ ಮೆಟ್ರೋ ತರಬೇಕು, ಹೊಸ ರೈಲನ್ನು ತೆಗೆಸಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಇವತ್ತು ಅನೇಕ ಯೋಜನೆಗಳನ್ನ ಅವರು ಸುರೇಶ್ ಅವರು ಇನ್ನೂ ಸೇರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರೂಪಿಸೆ ಮಾಡ್ತಾ ಇದ್ದೇವೆ. ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕೂಡ ಬರ್ತಾ ಇದೆ. ನಗರಸಭೆ ಪುರಸಭೆ ಮತ್ತು ಪಂಚಾಯತಿಗಳಲ್ಲಿ ನರೇಗಾ ವಿಚಾರದಲ್ಲಿ ನೀವೆಲ್ಲ ಅತಿ ಹೆಚ್ಚು ಹಣವನ್ನು ಉಪಯೋಗಿಸುವಂತ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಈಗಾಗಲೇ ರಸ್ತೆಗಳು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ. ಮುಂದಿನ ದಿನದಲ್ಲಿ ಟ್ರಾಫಿಕ್ ಕೂಡ ಕುಣಗಲ್ಲಿಂದ ಮಾಗಡಿ ಮೇಲೆನೆ ಹೋಗುವಂತ ಕೆಲಸ ನಡೀತದೆ. ಈಗಾಗಲೇ ನಾನು ತಾವರೆಕೆರೆ ಮೇಲೆ ವರೆಗೂ ಈಗಾಗಲೇ ಡಬಲ್ ಡೆಕ್ಕರ್ ಮಾಡಬೇಕು ಮೆಟ್ರೋ ಜೊತೆಗೆ ಕೇಳಿ DPR ತಯಾರು ಮಾಡಲಿಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. ಹೇಳ್ತೀನಿ ಬಿಡಪ್ಪ, ನನಗೆ ನಾನು ಎಲ್ಲೋದು ಬಿಡಲ್ಲ ನನಗೆ ಬಾಬೀಸ್. ಈಗ ನೀವೇ ನನ್ನ ದಕ್ಷಿಣ ಬರ್ಬೇಕು. ಸುಬ್ರಹ್ಮಣ್ಯದಿಂದ ತಾವರೆಕೆರೆ ಅಂತ ಹೇಳ್ತಾರೆ, ಅದನ್ನೇ ಹೇಳ್ತಾ ಇದ್ದೀನಿ. ಇದು ಮಾಗಡಿ ಕ್ಷೇತ್ರ ಬಾಲಕೃಷ್ಣಂದಲ್ಲ, ಇದು DK ಸುರೇಶ್ DK ಶಿವಕುಮಾರ್ ಕ್ಷೇತ್ರ. ಸಾಕನಪ್ಪ, ನಮ್ ಕ್ಷೇತ್ರ ಇದು. ನಾವು ಈ ಕೆಲಸ ಕನಕಪುರ ಕ್ಷೇತ್ರ ಯಾವ ರೀತಿ ಕೆಲಸ ಮಾಡ್ತೀವಿ ಮಾಡಿದೀವಿ. ಈಗ ಕೆಲಸ ಕಡಿಮೆ ಆಗಿದೆ ಕನಕಪುರದಲ್ಲಿ. ಇದನ್ನೆಲ್ಲ ಕೂಡ ರಾಮನಗರ, ಮಾಗಡಿ, ಚನ್ನಪಟ್ಟಣ ಅಲ್ಲೂ ನಿಂತ್ಕೊಂಡೆಲ್ಲ ಪಾಪ ಯೋಗೇಶ್ ಅವರು ಕಮಲ ಇಟ್ಕೊಂಡು ಹೋಗ್ಬಿಟ್ಟಿದ್ದ. ಹೇಳ್ಬಿಟ್ಟಿದ್ದೆ ನಾನು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ. ಅದಕ್ಕೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಅಂತಂದ್ರೆ ಈ ಪಂಚ ಗ್ಯಾರಂಟಿ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು. ಯಾರ ಕೈ? ಬಾಲಕೃಷ್ಣನ ಕೈ ಗಟ್ಟಿ ಆಯಿತು. ಇಷ್ಟು ಮಾತು ಹೇಳಿ ತಮ್ಮೆಲ್ಲರೂ ಕೂಡ ಒಂದ್ಸಿ ಈ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಂತ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ಮುಖಂಡರಿಗೆ, ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ. DC, SP, CO ಎಲ್ಲ ಹಿರಿಯ ಇಂಜಿನಿಯರ್ಗಳೆಲ್ಲ ಅಧಿಕಾರಿಗಳಿದ್ದಾರೆ. ಅವರು ಕೂಡ ಎಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.